ಆತ್ಮೀಯ H 16 ನ್ಯೂಸ್ ಅರ್ಥಾತ್ ಜೈ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, DKC ಸಿದ್ದರಾಮಯ್ಯರ ಮಧ್ಯದ ಹಗ್ಗ ಜಗ್ಗಾಟ ನಿಲ್ತನ ಇಲ್ಲ. ನಾನು ಭದ್ರ ಅಂತ ಹೇಳ್ತಾ ಇರ್ತಾರೆ, ಹೈಕಮಾಂಡ್ ಇಬ್ಬರು ಬದ್ಧ ಅಂತ ಹೇಳ್ತಾ ಇರ್ತಾರೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ದಿರಿಗೆ ಓಡ್ತಾ ಇರ್ತಾರೆ. ಯಾರೋ ಹೋದ್ರೆ ನಾವು ಮೀಡಿಯಾದವರು ಮೋಸ್ಟ್ಲಿ ಇದಕ್ಕೆ ಹೋದರು ಅಂತೇಳಿ ನಾವು ಮಾತಾಡ್ತಾ ಇರ್ತೀವಿ. ಮತ್ತು BJPಗೂ ಇದೇ ಬೇಕಾಗಿದೆ. ಸಹಜದ ರೀ, ಎದುರಾಳಿ ಸ್ಟ್ರಾಂಗ್ ಆದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ, ಜನಪರ ಕೆಲಸ ಮಾಡಿದರೆ ಮುಂದೆ 2022ರಲ್ಲಿ BJP ಗೆಲ್ಲೋದು ಭಾಳ ಕಷ್ಟ. ಅದಕ್ಕೆ ಇವ್ರ ಮಧ್ಯದಲ್ಲೇ ಒಂದು ಯಾವುದೇ ವಿಷಯ ಇದ್ರೂ ಸಹ ದೊಡ್ಡದು ಮಾಡುವಂಥ ವಿಷಯ ಅದು ನಡೀತಾರ ಬಂದರೆ ಅವ್ರು ಕೆಲಸ ಮಾಡ್ತಾರೆ. ಅವರು ಅದಕ್ಕೆ ಹೊಡಿದರಿ ಬಿದ್ದು ಹೋಗೋದು ಸರ್ಕಾರ, ಮಧ್ಯಂತರ ಚುನಾವಣೆ ಆಗೋದಂತ ಅವ್ರನ್ನ ಪ್ರಚಾರ ನಡೆಸ್ತಾ ಇದ್ದಾರೆ ವ್ಯವಸ್ಥಿತವಾಗಿ. ಆದರೆ ಇವರು DKCಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಈಗಾಗಲೇ DKC ಅವ್ರಿಗೂ ಸ್ಪಷ್ಟ ಅದ, ತಮ್ಮ ಬೆಂಬಲಿಗರು ತಾವು ಬಯಸಿದ ಮಟ್ಟಲ್ಲಿಲ್ಲ. ಜೊತೆಗೆ BJPಗೆ ಹೋದ್ರೆ ಏನಾಗ್ತದೆ ಅನ್ನೋ ತಿಳುವಳಿಕೆನೂ ಅವ್ರಿಗೆ ಅದ. ಸ್ವತಃ ಅವರು ಅಂತಾರೆ, ನಾನು ಹುಚ್ಚ ಮೆಂಟ್ಲ ಅನ್ನುವಂಗೆ ಮಾತಾಡ್ತಾರೆ. ಅಂಥ ಬುದ್ಧಿವಂತರು ಇದೇನು ಅನಗತ್ಯ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಹೇಳಿದ್ದಾರೆ ಅದನ್ನು, ಕ್ರಾಂತಿ ಇಲ್ಲ ಮತ್ತೆಲ್ಲ ಭ್ರಾಂತಿ. ಸ್ವತಃ ಸಿದ್ದರಾಮಯ್ಯ ಬೇಕಾದ್ರೆ ತಿಳ್ಕೊಳ್ಳಿ, ಅವ್ರು ನಮ್ಗೆ ಬೇಕಾದ್ರೆ ಹೇಳ್ಕೊಳ್ತಿರ್ಬೋದು, ನಾವು ತಿಳ್ಕೊಳ್ಳೋಣ. ಬಟ್ ಸ್ವತಃ ತಾವು ಒಪ್ಕೊಳ್ತಾ ಇದ್ದಾರೆ. DK ಸುರೇಶ್ ಅವರು ಯಾವ್ದ ಮೇಲೆ ವಿಶ್ವಾಸ ಇಲ್ಲ ಅವ್ರಿಗೂ. ಈಗ ಸಿಗ್ಬೋದು, ಮುಂದೆ ಸಿಗ್ಬೋದು, ಒಟ್ಟು ನನ್ನ ಮಾತುಗಳು ಸರಿ, ನಮ್ಮನ್ನು ಒಟ್ಟು CM ಆಗಲಿ ಅನ್ನೋಂಗೆ ಅವರು ಮಾತಾಡ್ತಾರೆ. ನಿಶ್ಚಿತವಾಗಿಯೂ ನಮ್ಮ DCM ಶಿವಕುಮಾರ್ ಅವರು ಸಿದ್ದರಾಮಯ್ಯರ ನಂತರ ಎರಡನೇ ನಾಯಕರು. ಇದರಲ್ಲಿ ಕಾಂಗ್ರೆಸ್ನಲ್ಲಿ ಎರಡು ಮಾತೂ ಇಲ್ಲ. ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದ. ಮೇಲೆ ಹೋಗಿ ಕೇಳಿದಾಗ ಪಾಪ